ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರ. ಹೆಸರು ಬಂದ್ಬಿಟ್ಟು ಸಿದ್ದರಾಮ್ ಅಂತಿದೆ. ನಾವು ಇವಾಗ ಒಂದು ಬೆಳಗಾವಿ ಡಿಸ್ಟಿಕ್ ರಾಯಬಾಗ್ ತಾಲೂಕು ನಂದಿಕುರ್ದೆ ಅನ್ನೋ ಒಂದು ಗ್ರಾಮದಲ್ಲಿ ನಮ್ಮ ಸರ್ಗೆ ರೈತರಿಗೆ ನಾವು ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಕೊಟ್ಟಿದೀವಿ. AWPL ಸಾವಯವ ಗೊಬ್ಬರ ಮತ್ತೆ ಟಾನಿಕ್ ಅನ್ನ ಕೊಟ್ಟಿದೀವಿ. ಮಿರಾಕಲ್ ರಿಸಲ್ಟ್ಸ್ ಯಾವ ತರ ಬಂದಿದೆ ಅಂತ ಸ್ವತಃ ರೈತರ ಮುಖಾಂತರ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಸರ್ ಗಣಪತಿ ರಾಮು ಮಾನೆ ಅಂತ ನನ್ನ ಹೆಸರು. ಗಣಪತಿ ರಾಮು ಮಾನೆ ಸರ್. ಸರ್ ಇದು ಯಾವ ಊರು ಸರ್? ಇದು ನಂದಿಕುರ್ದೆ ಸರ್. ನಂದಿಕುರ್ದೆ ಸರ್. ಸರ್ ನಿಮ್ಗೆ ನಮ್ ಸುಧಾಕರ್ ಸರ್ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ರಿ ಸರ್. ನೀವು ಯೂಸ್ ಮಾಡಿ ಇವಾಗ ಎಷ್ಟು ತಿಂಗಳು ಆಯ್ತು ಸರ್? ಸರ್ ಇವಾಗ ನಾನು 3 ತಿಂಗಳಾಯ್ತು ಯೂಸ್ ಮಾಡಿ. 3 ತಿಂಗಳು ಕಂಪ್ಲೀಟ್ ಆಯ್ತು ಸರ್. ಸರ್ ಈಗ ಯೂಸ್ ಮಾಡೋಕ್ಕಿಂತ ಮುಂಚೆ ಅಥವಾ ಇವಾಗ ನಿಮ್ಗೆ ರಿಸಲ್ಟ್ ಹೆಂಗ್ ಅನಿಸ್ತಾ? ರಿಸಲ್ಟ್ ಒಳ್ಳೆ ರಿಸಲ್ಟ್ ಇದೆ. ರಿಸಲ್ಟ್ ಚಲೋ ಅನಿಸ್ತಾ ಸರ್. ಸರ್ ನೋಡ್ರಿ ಇವಾಗ ಕೇವಲ ಬರೀ 3 ತಿಂಗಳು ಕಬ್ಬು ಸರ್ ಇದು. ಸರ್ ಇವಾಗ ನೀವು ಇದಕ್ಕೆ ಹೊರಗಡೆ ಗೊಬ್ಬರ ಏನಾದ್ರು ಜಾಸ್ತಿ ಹಾಕಿದೀರಾ? ಏನಿಲ್ಲ ಸರ್, 2 ಚೀಲ ಯೂರಿಯಾ ಹಾಕಿದೀನಿ 2 ಸರ್ತಿ. ಅಂದ್ರೆ ಸ್ಟಾರ್ಟಿಂಗ್ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಜಸ್ಟ್ ಬರೀ 2 ಚೀಲ ಯೂರಿಯಾ ಮಾತ್ರ ಹಾಕಿದೀರಾ. ಮಿಕ್ಕಿದ್ದು ನಮ್ದು ಒಂದ್ಸತಿ ಗೊಬ್ಬರ ಹಾಕಿದ್ರೆ 2 ಸತಿ ಸ್ಪ್ರೇ ಮಾಡಿದ್ರೆ. 2 ಸರ್ತಿ ಸ್ಪ್ರೇ. ನೋಡಿ ಸ್ನೇಹಿತರೆ, ಸುಮಾರು ಕಡೆ ನಾನು ಕೂಡ 4 ವರ್ಷದಿಂದ ಕೂಡ ಮಾರ್ಕೆಟಿಂಗ್ ಅಲ್ಲಿ ಇದ್ದೀನಿ. ಸುಮಾರು ಕಡೆ ನಾನು ಅಗ್ರಿಕಲ್ಚರ್ ಪ್ಲಾಟ್ ಅನ್ನ ವಿಸಿಟ್ ಮಾಡಿದೀವಿ. ಸುಮಾರು ಕಡೆ ರೈತರೆಲ್ಲ DAP 10-26 ಸುಮಾರು ಗೊಬ್ಬರನ ಹಾಕಿರ್ತಾರೆ. ಬಟ್ ಈ ಲೆವೆಲ್ಗೆ ರಿಸಲ್ಟ್ ಅನ್ನ ತಕೊಂಡಿಲ್ಲ. ಬಟ್ ಸರ್ ಜಸ್ಟ್ ಬರೇ ನಾವು ಕೊಡಕ್ಕಿನ ಮುಂಚೆ ಒಂದ್ಸತಿ ಯೂರಿಯಾ ಹಾಕಿದ್ದಾರೆ. ನಾವು ಕೊಟ್ಟಾದ್ಮೇಲೆ ನಮ್ ಗೊಬ್ಬರ ಜೊತೆಗೆ ಅವಾಗ 1 ಟೈಮ್ ಯೂರಿಯಾನ ಹಾಕಿದ್ದಾರೆ. ಇವತ್ತಿಗೂ ಕೂಡ 1 ಚೀಲ ಗೊಬ್ಬರ ಹಾಕಿಲ್ಲ, ಹೊರಗಡೆ ಕೂಡ ಏನು ಕೂಡ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ. ರಿಸಲ್ಟ್ ಯಾವ ತರ ಬಂದಿದೆ ಅಂತ ಹೇಳಿ ನಿಮ್ಗೆ ನಾವು ತೋರಿಸ್ತೀವಿ ಯಾವ ಲೆವೆಲ್ಗೆ ಕಬ್ಬು ಸೈಜ್ ಬಂದಿದೆ ಅಂತ ಹೇಳಿ. ಸರ್ ಇದನ್ನ ಪೂರ ಕವರ್ ಮಾಡಿ. ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ತರ ಸೈಜ್ ಬಂದಿದೆ ಅಂತ ಹೇಳಿ. ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಇದೇ ಒಂದು ಪ್ಲಾಟ್ ಬಾಜುಗೆ ಒಂದು ಇನ್ನೊಂದು ಹೊಲ ಇದೆ, ಅದನ್ನು ಕೂಡ ತೋರಿಸ್ತಾರೆ. ಜಸ್ಟ್ ಅದಕ್ಕೂ ಇದಕ್ಕೂ ಒಂದು 6 ರಿಂದ 7 ದಿನ ಪರಕ್ ಇದೆ ಅಂತ ಸರ್ ಹೇಳ್ತಾ ಇದಾರೆ. ಸರ್ ಹೌದಲ್ವಾ? 6 ರಿಂದ 7 ದಿನ ಪರಕ್ ಇದೆ. ಬಾಜು ಹೊಲನು ಕೂಡ ಯಾವ ತರ ಇದೆ ನೀವು ನೋಡ್ಬೋದು. ಸರ್ ಈ ಕಡೆ ತೋರಿಸ್ತಾರೆ. ಅದು ಯಾವ ತರ ಬಂದಿದೆ ನೋಡಿ. ಎಸ್, ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ಈ ತರ ಬಂದಿದೆ. ಸರ್ ರೈತರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ? ಇದು ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟ್ ಇದೆ, ಚೆನ್ನಾಗಿದೆ. 4 ಜನ ಯೂಸ್ ಮಾಡ್ಕೋಬಹುದು ಹೇಳ್ತೀರಾ? ಯೂಸ್ ಮಾಡ್ಬೇಕಂತ ಹೇಳ್ತೀವಿ. ಎಸ್, ಕಡಿಮೆ ಖರ್ಚಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಸರ್ ಹೇಳ್ತಾ ಇದಾರೆ. ನೀವು ಎಲ್ಲರೂ ಕೂಡ ಯೂಸ್ ಮಾಡ್ಕೋದೆ. ಹಾಗೇನಾದ್ರೂ ಅವಶ್ಯಕತೆ ಇದ್ರೆ ಕೆಳಗಡೆ ನಮ್ ನಂಬರ್ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಸರ್, ಧನ್ಯವಾದಗಳು.